ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮನೆಯನ್ನ ಬೆಳಗಬೇಕಾಗಿದ್ದವರು ಮನೆ ಹಾಳ್ ಕೆಲಸವನ್ನ ಮಾಡಿರುವಂತಹ ಸ್ಟೋರಿಗೆ ದಾಖಲೆ ಸಮೇತ ನಿಮ್ಮ ಮುಂದೆ ಬಿಚ್ಚಿಡೋ ಕೆಲಸವನ್ನ ಈ ಕ್ಷಣಕ್ಕೆ ನಿಮ್ಮ ಪಬ್ಲಿಕ್ ಟಿವಿ ಬ್ರೇಕ್ ಮಾಡ್ತಾ ಇದೆ. ಹಾಗಾದ್ರೆ ಬಡವರ ಜೊತೆಗೆ ಬಡವರಿಗೆ ಬರೀ ಬಾಯಿ ಮಾತಲ್ಲಿ ಮತ್ತು ಮೆಸೇಜ್ಗಳಲ್ಲಿ ಮಾತ್ರ ಮನೆಯನ್ನ ಕಟ್ಟಿಕೊಟ್ಟವರು ಮತ್ತು ಮನೆ ಕಟ್ಟಿಕೊಳ್ಳೋದಕ್ಕೆ ದುಡ್ಡು ಕೊಟ್ಟವರ ಕತೆ ಮೋಸಗಾರರು ಅಂತ ಇವ್ರನ್ನ ಕರಿಬಹುದು ನಾವು. ಆ ಮೋಸಗಾರರು ಯಾರು, ಮೋಸದ ಸ್ವರೂಪ ಹೇಗಿದೆ, ಡೀಟೇಲ್ಸ್ ಹೇಳ್ತಾ ಹೋಗ್ತೀವಿ. ಕೋಟಿ ಕೋಟಿ ಹಣ ಮಂಗಮಾಯ ಆಯ್ತಾ? ಮತ್ತೊಂದು ಬಿಗ್ ಸ್ಕ್ಯಾಮ್ ನಡೆದಿದ್ಯಾ ಸರ್ಕಾರದ ಮಟ್ಟದಲ್ಲಿ? ಪಬ್ಲಿಕ್ ಟಿವಿಯಲ್ಲಿ ದಾಖಲೆಯ ಸಮೇತ ಸುದ್ದಿ ಸ್ಫೋಟ. ಈ ಸ್ಕ್ಯಾಮ್ ನಲ್ಲಿ ಇರೋರು ಯಾರ್ಯಾರು ಆ ಡೀಟೇಲ್ಸ್ ಕೂಡ ಕೊಡ್ತೀವಿ. ಈ ಕ್ಷಣಕ್ಕೆ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಬಿಗ್ ಎಕ್ಸ್ಪೋಸ್ ಆಗ್ತಾ ಇದೆ ವಿತ್ ಡಾಕ್ಯುಮೆಂಟ್ ಸುಮಾರು ಕತೆಗಳನ್ನ ಹೇಳ್ತಾ ಇದೆ. ಡಾಕ್ಯುಮೆಂಟ್, ಯಾವ ಡಾಕ್ಯುಮೆಂಟ್ ಸರ್ಕಾರದ ಸಾಧನೆ ಬಗ್ಗೆ ಹೇಳಬೇಕಾಗಿತ್ತು, ಅದೇ ಡಾಕ್ಯುಮೆಂಟ್ ಸರ್ಕಾರದ ಸ್ಕ್ಯಾಮ್ ನ ಸುಳಿವನ್ನ ಕೊಡ್ತಾ ಇದೆ. ಸಬ್ಸಿಡಿ ಹಣದ ಬಿಗ್ ಸ್ಕ್ಯಾಮ್. ಸಬ್ಸಿಡಿ ಹಣ ಯಾರಿಗೆ? ಅಶಕ್ತರಿಗೆ, ಅಸಹಾಯಕರಿಗೆ ಕೊಡುವಂತಹ ಹಣ, ಅದರಲ್ಲೇ ಬಿಗ್ ಸ್ಕ್ಯಾಮ್ ಅಂತೆ. ಉಳಿದ ಡೀಟೇಲ್ಸ್ ಅನ್ನು ಪ್ರೇಮ್ ಕೊಡ್ತಾರೆ. ಸ್ಕ್ಯಾಮ್ ಕೋಟಿ ಕೋಟಿ ರೂಪಾಯಿ ಹಣವನ್ನ ಮಂಗಮಾಯ ಮಾಡಲಾಗಿದೆ. ಇದು ವಸತಿ ಇಲಾಖೆಗೆ ಸಂಬಂಧಪಟ್ಟಂತಹ ಅತಿ ದೊಡ್ಡ ಸುದ್ದಿ. ಜಮೀರ್ ಅಹಮದ್ ಖಾನ್ ಇಲಾಖೆಗೆ ಸಂಬಂಧಪಟ್ಟಂತಹ ಅತಿ ದೊಡ್ಡ ಸುದ್ದಿ. ಬಡವರ ಸೂರಿನಲ್ಲೂ ಕೂಡ ಪಾಲು. ಬಿಗ್ ಎಕ್ಸ್ಪೋಸ್. ಸಚಿವ ಜಮೀರ್ ಅಹಮದ್ ಖಾನ್ ಇಲಾಖೆಯಲ್ಲಿ ಬಿಗ್ ಸ್ಕ್ಯಾಮ್. ಬಡವರ ಕೋಟಿ ಕೋಟಿ ಹಣವನ್ನ ನುಂಗಿ ನೀರು ಕುಡಿದಿದ್ಯಾರು? ಬಡವರ ಸಬ್ಸಿಡಿ ಹಣವನ್ನ ಕೊಳ್ಳೆ ಹೊಡೆದಿದ್ಯಾರು? ವಸತಿ ಇಲಾಖೆಯ ಬುಡವನ್ನ ನಡುಗಿಸುವಂತಹ ಮೆಗಾ ಡೀಲ್ ನಡೆದಿದೆ. ಪಬ್ಲಿಕ್ ಟಿವಿಯಲ್ಲಿ ದಾಖಲೆಯ ಸಮೇತ ಸುದ್ದಿ ಸ್ಫೋಟವಾಗ್ತಾ ಇದೆ. ಬಡವರ ಸೂರಿನಲ್ಲಿ ಹೇಗೆ ಕೋಟಿ ಕೋಟಿ ಹಣವನ್ನ ನುಂಗಿ ನೀರು ಕುಡಿದಿದ್ದಾರೆ ಅನ್ನೋದನ್ನ ಇವತ್ತು ನಿಮ್ಮ ಪಬ್ಲಿಕ್ ಟಿವಿ ಬ್ರೇಕ್ ಮಾಡ್ತಾ ಇದೆ, ಬಿಗ್ ಎಕ್ಸ್ಪೋಸ್ ಮಾಡ್ತಾ ಇದೆ. ಬಡವರ ಪಾಲಿನ ಸೂರುಗಳಲ್ಲಿ ಸಬ್ಸಿಡಿ ಹಣದಲ್ಲಿ ಎಷ್ಟು ಜನರ ಜೇಬು ತುಂಬಿದೆ ಅನ್ನೋದರ ಲೆಕ್ಕವನ್ನ, ಡೀಟೇಲ್ಸ್ ಅನ್ನ ನಾವು ನಿಮ್ಮ ಮುಂದೆ ಕೊಡ್ತಾ ಹೋಗ್ತೀವಿ. ವಸತಿ ಇಲಾಖೆಯಲ್ಲಿ ನಡೆದಂತಹ ಬ್ರಹ್ಮಾಂಡ ಭ್ರಷ್ಟಾಚಾರದ ಸುದ್ದಿ ಇದು. ದಾಖಲೆಯನ್ನ ಗಮನಿಸ್ತಾ ಇದ್ದೀರಿ. ರಾಜೀವ್ ಗಾಂಧಿ ವಸತಿ ನಿಗಮ ಫಲಾನುಭವಿಗಳಿಗೆ ಹಂಚಿಕೆಯಾಗಿರುವಂತಹದ್ದು ಲೆಕ್ಕ ತೋರಿಸ್ತಿದ್ದಾರೆ. 5 ಲಕ್ಷ ರೂಪಾಯಿ ಸಹಾಯಧನ ಕೊಟ್ಟಿದ್ದೇವೆ ಅಂತ ಹೇಳಿ ಇಲ್ಲಿಯವರೆಗೂ 27 ಕೋಟಿ 50 ಲಕ್ಷ ರೂಪಾಯಿ ಹಣ ರಿಲೀಸ್ ಆಗಿದೆ. ಫಲಾನುಭವಿಗಳ ಖಾತೆಗೆ ಹೋಗಿದೆಯಾ ಅಂತ ಹೇಳಿ ಚೆಕ್ ಮಾಡಿದ್ರೆ ಇಲ್ಲ. ಹಾಗಾದ್ರೆ ಈ 27 ಕೋಟಿ ರೂಪಾಯಿ ಹಣವನ್ನ ನುಂಗಿ ನೀರು ಕುಡಿದವರು ಯಾರು? ಬಡವರ ಪಾಲಿಗೆ ಸಿಗಬೇಕಾದಂತಹ ಸಬ್ಸಿಡಿ ಹಣ ಯಾರ ಜೇಬ್ ಸೇರ್ತು? ಅದರ ಡೀಟೇಲ್ಸ್ ಅನ್ನ, ಡಾಕ್ಯುಮೆಂಟ್ಸ್ ಅನ್ನ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ವಸತಿ ಇಲಾಖೆಯಲ್ಲಿ ನಡೆದಂತಹ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಿಗ್ ಎಕ್ಸ್ಪೋಸ್ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ. ಬಡವರ ಸೂರಿನಲ್ಲೂ ಸಬ್ಸಿಡಿಯಲ್ಲೂ ಅತಿ ದೊಡ್ಡ ಸ್ಕ್ಯಾಮ್ ಆಗಿದೆ ಅನ್ನುವಂತಹ ವಿಚಾರ. ಸಚಿವ ಜಮೀರ್ ಅಹಮದ್ ಖಾನ್ ಇಲಾಖೆಯಲ್ಲಿ ಬರೋಬ್ಬರಿ 27 ಕೋಟಿ 50 ಲಕ್ಷ ರೂಪಾಯಿ ಸ್ಕ್ಯಾಮ್ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿತ್ ಡಾಕ್ಯುಮೆಂಟ್ ನಿಮ್ಮ ಪಬ್ಲಿಕ್ ಟಿವಿ ಈಗ ಬ್ರೇಕ್ ಮಾಡ್ತಾ ಇರುವಂತಹ ಸುದ್ದಿ ಇದು. ಒಟ್ಟು 550 ಫಲಾನುಭವಿಗಳು, ಒಬ್ಬೊಬ್ಬರ ಖಾತೆಗೆ 5 ಲಕ್ಷ ರೂಪಾಯಿ ಸಬ್ಸಿಡಿ ಹೋಗಬೇಕಿತ್ತು. ಹಣ ರಿಲೀಸ್ ಆಗಿದೆ. ಈ ಫಲಾನುಭವಿಗಳ ಖಾತೆಗೆ ಹಣ ಹೋಗಿದೆಯಾ ಅಂತ ಹೇಳಿ ಚೆಕ್ ಮಾಡಿದ್ರೆ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ನಿಮಗಿನ್ನೂ ನೀಟಾಗಿ ನಾವು ಅರ್ಥ ಆಗೋಗಿ ಹೇಳೋದಾದ್ರೆ, ಈಗ ನಾವೇ ಒಬ್ಬರ ಅಕೌಂಟಿಗೆ ಫೋನ್ ಪೇನಲ್ಲಿ ದುಡ್ಡನ್ನು ಕಳಿಸ್ತೀವಿ ಅಂತ ಅನ್ಕೊಳ್ಳೋಣ. ಯಾರ ಅಕೌಂಟಿಗೆ ನಾವು ಕಳಿಸಿದ್ದೀವಿ ಅವ್ರ ಅಕೌಂಟಲ್ಲಿ ಆ ಹಣ ರಿಫ್ಲೆಕ್ಟ್ ಆಗಬೇಕು. ಮೆಸೇಜ್ ಬರುತ್ತೆ ನಮಗೆ. ಮೆಸೇಜ್ ಬಂದಿದ ತಕ್ಷಣ ಬ್ಯಾಂಕ್ ಅಕೌಂಟಲ್ಲಿ ಈಗ 50,000 ಮಮತಾ ಪ್ರೇಮ್ಗೆ ಕಳಿಸಿದ್ದಾರೆ ಅಂತ ರಿಫ್ಲೆಕ್ಟ್ ಆಗಬೇಕು. ಬಟ್ ಇಲ್ಲಿ ದುಡ್ಡು ಹೋಗಿದೆ ಅಂತ ಹೇಳ್ಕೊಳ್ತಾ ಇದ್ದಾರೆ ಅಧಿಕಾರಿಗಳು. ದುಡ್ಡು ಬಂದಿದೆಯಾ ಅಂತ ಫಲಾನುಭವಿಗಳನ್ನು ಕೇಳಿದ್ರೆ ಇಲ್ಲ. ಮತ್ತು ದುಡ್ಡಲ್ಲಿ ಯಾವ್ಯಾಗೋಯ್ತಾ ಪ್ರಶ್ನೆ ಇದೆ. ವಿಸ್ತೃತವಾಗಿ ಈ ಬಗ್ಗೆ ಮಾಹಿತಿ ಕೊಡ್ತೀವಿ ನಿಮಗೆ. ಕೋಗಿಲು ಲೇಔಟ್ನವರಿಗೆ ಉಚಿತ ಗೃಹಭಾಗ್ಯದ ಘೋಷಣೆನ ಫಟಾಫಟ್ ಮಾಡ್ತು. ಬಟ್ ವಸತಿ ಇಲಾಖೆಯಲ್ಲಿ ಬಡವರ ಸಬ್ಸಿಡಿ ಹಣದ ಕತೆ ಏನ್ರಪ್ಪ ಆಯ್ತು ಅಂತ ಕೇಳಿದ್ರೆ ದುಡ್ಡು ರಿಲೀಸ್ ಆಗಿದೆ ಅಂತ ಅಧಿಕಾರಿಗಳ ಬಾಯಲ್ಲಿ ಹೇಳ್ತಾರೆ. ಬಟ್ ಖಾತೆಯಲ್ಲಿ ಅದು ರಿಫ್ಲೆಕ್ಟ್ ಆಗಿಲ್ಲ. ಇದು ಮತ್ತೊಂದು ವಾಲ್ಮೀಕಿ ಹಗರಣದ ಸ್ವರೂಪನ. ನಿಮಗೆಲ್ಲ ಗೊತ್ತು ವಾಲ್ಮೀಕಿ ಹಗರಣದಲ್ಲಿ ಏನಾಯ್ತು ದುಡ್ಡು ಅಂತ. 187 ಕೋಟಿ ಲಫ್ಡಾ ಆಗಿದೆ. ಅದೇ ರೀತಿ ಲಫ್ಡಾ ವಸತಿ ಇಲಾಖೆಯಲ್ಲೂ ಆಯ್ತಾ ಅನ್ನೋ ಅಕ್ರಮದ ವಾಸನೆ.
ಹಾಗೂ ಅದಕ್ಕೆ ಪುಷ್ಟೀಕರಿಸುವಂತಹ ದಾಖಲೆ ಎರಡನ್ನ ಕೂಡ ನಾವು ಕೊಡ್ತಾ ಇದ್ದೀವಿ. ಒಬ್ಬರ ಅಕೌಂಟಿಂದ ಹೋಯ್ತು ದುಡ್ಡು ಅಂದರೆ ರಿಫ್ಲೆಕ್ಟೆಡ್ ಮೆಸೇಜ್ ಬರುತ್ತೆ. ಮೆಸೇಜ್ ಚೆಕ್ ಮಾಡಿಕೊಂಡು ಅಕೌಂಟನ್ನು ಚೆಕ್ ಮಾಡಿದ್ರೆ ದುಡ್ಡಿಲ್ಲ. ಮತ್ತು ದುಡ್ಡನ್ನು ತಡೆ ಹಿಡಿದವ್ರು ಯಾರು? ಆಮೇಲೆ ನಿಮಗೆ ಒಂದು ನಾವು ಕ್ಲಾರಿಟಿ ಕೊಟ್ಬಿಡ್ತೀವಿ. ಯಾವುದೇ ಸರ್ಕಾರದ ಯೋಜನೆ ಆದರೂ ಮ್ಯಾಂಡೇಟ್ರಿ ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಆಗಬೇಕು ಅಂದರೆ, ನಾನು ಸರ್ಕಾರದ ವತಿಯಿಂದ ಯಾರೋ ಒಬ್ಬ ಫಲಾನುಭವಿಗೆ ದುಡ್ಡು ಕಳಿಸ್ತೀನಿ ಅಂದರೆ ಅವ್ರ ಅಕೌಂಟಿಗೆ ಡೈರೆಕ್ಟಾಗಿ ಹೋಗಬೇಕು. ಅದೇ ರೂಲ್ಸ್ ಇರೋದು. ನಾವು ಸುಮ್ಮನೆ ಚೆಕ್ ಮಾಡ್ತಾ ಇದ್ವಿ ಏನಿದೆ ರೂಲ್ಸ್ ಏನಿದೆ ಈ ಒಂಟಿ ಮನೆ ಸ್ಕೀಮ್ದು ಅಂತ. ಒಂಟಿ ಮನೆ ಸ್ಕೀಮ್ ಅಂದರೆ ಬೆಂಗಳೂರಿನಲ್ಲಿ ಯಾರಿಗೆ ಮನೆ ಇಲ್ಲ ಅವರಿಗೆ ಮನೆ ಅವ್ರ ಮೂಲಭೂತ ಹಕ್ಕು ಅಂತ ಒಂದು ಸ್ಕೀಮನ್ನು ಮಾಡ್ಕೊಂಡಿದ್ದಾರೆ. 2017ರಲ್ಲಿ ಇಂಟ್ರಡ್ಯೂಸ್ ಆದಂತಹ ಸ್ಕೀಮ್ ಇದು. ಅದಕ್ಕೊಂದಷ್ಟು ಕ್ರೈಟೀರಿಯಾಗಳಿದ್ದಾವೆ. ಇಲ್ಲಿನ 5 ವರ್ಷ ಬೆಂಗಳೂರಿನಲ್ಲಿ ವಾಸ ಇರಬೇಕು, ಆಮೇಲೆ ಇಂತಿಷ್ಟೇ ಆದಾಯದ ಮಿತಿ ಇರಬೇಕು ಅಂತ ಒಂದಷ್ಟು ಕ್ರೈಟೀರಿಯಾ ಇದೆ. ಆ ಕ್ರೈಟೀರಿಯಾ ಪಾಸ್ ಆದವರಿಗೆ ಸರ್ಕಾರದಿಂದ ಸಬ್ಸಿಡಿ ಹಣ ಹೋಗುತ್ತೆ. ಸಬ್ಸಿಡಿ ಹಣ ಎಷ್ಟು ಹೋಗಬೇಕು? ಆಲ್ಮೋಸ್ಟ್ 1.5 ಲಕ್ಷ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಅದರಲ್ಲೂ ಜನರಲ್ ಕ್ಯಾಟಗರಿ SC ST ಅಂತೆಲ್ಲ ಬರುತ್ತೆ. ಟೋಟಲ್ 5 ಲಕ್ಷದ ತನಕ ರಿಲೀಸ್ ಮಾಡಿಸೋದಕ್ಕೆ ಅವಕಾಶ ಇದೆ. ಇಲ್ಲಿ ರಿಲೀಸ್ ಆಗಿಲ್ಲ, ಬಿಡುಗಡೆ ಆಗಿದೆ. 2025-26ನೇ ಸಾಲಿನಲ್ಲಿ ನಾವು ಅಪ್ಲಿಕೇಶನ್ ಹಾಕಿದ್ವಿ. ಆಮೇಲೆ ತದನಂತರ ನಮಗೆ 5 ಲಕ್ಷ ಹೌದೌದು ಮೇ ತಿಂಗಳಲ್ಲಿ ನೋಡ್ಬೋದು ನನಗೆ ಅಮೌಂಟ್ ಬಂದಿರೋದು. ಇದು ಬಂದು ನಿಮಗೆ GBAಯಿಂದ ರಾಜೀವ್ ಗಾಂಧಿಗೆ ಬಿಡುಗಡೆ ಆಗಿರೋ ಅಮೌಂಟು 27.5 ಕೋಟಿ ದುಡ್ಡು ರಿಲೀಸ್ ಆಗಿದೆ. ಇದನ್ನು ನಾವು ಎಷ್ಟು ಸಲ ಅವ್ರ ಗಮನಕ್ಕೆ ತಗೊಬಂದ್ರೂ ನೀವು BBMP ಆಫೀಸರ್ನ ಮೀಟ್ ಮಾಡಿ ಅಂತ ಕೇಳ್ತಾರೆ. ಅವ್ರು ಕೇಳಿದ್ರೆ ಅವ್ರ ಮೇಲೆ ಹೇಳ್ತಾರೆ, ಇವ್ರ ಮೇಲೆ ಹೇಳ್ತಾರೆ. ಇದನ್ನು 1 ವರ್ಷದಿಂದ ಹೋರಾಟ ಮಾಡ್ತಾಯಿದ್ರಿ ಮೇಡಮ್. ಯಾರು ಕೂಡ ಇದ್ರ ಬಗ್ಗೆ ನಿಖರವಾದ ಮಾಹಿತಿಯನ್ನು ಕೊಡೋದಿಲ್ಲ. ಈಗ ಅವರು ಸಬು ಬೇಳದೆ ಹೊರತು ಯಾವುದೇ ಕ್ಲಾರಿಫಿಕೇಶನ್ ಕೊಡೋದಿಲ್ವಲ್ಲ. ಈಗ ನಾವು ಪೂರ್ತಿ ಅಮೌಂಟ್ ಈಗ 5 ಲಕ್ಷ ಹೋಗಿದ್ರೆ 2.5 ಲಕ್ಷ ದುಡ್ಡು ಕಟ್ಕೊಂಡು ರಿಜಿಸ್ಟರ್ ಮಾಡಬೇಕಿತ್ತು ನಮಗೆ. ಆದರೆ ಆ ಕೆಲಸ ಮಾಡ್ತಾಯಿಲ್ಲ. ಪೂರ್ತಿ ಹಣ 7.5 ಲಕ್ಷ ದುಡ್ಡು ಕಟ್ಟಿಸ್ಕೊಂಡು ರಿಜಿಸ್ಟರ್ ಮಾಡಿರೋದು. 5 ಲಕ್ಷ ಎಲ್ಲೋಯ್ತಾಗಿದ್ರೆ ನೆಫ್ಟಾಗಿರೋದು ನನ್ನ ಮೆಸೇಜ್ ಬಂದಿದೆ. ಅದಕ್ಕೆ ಹೇಳಿದ್ರೆ ಈಗ ಆ ಖಾತೆಯಲ್ಲಿ ನಾನು ಏಕಾಏಕಿ ತಗೊಳಕ್ಕಾಗಲ್ಲ. ರಾಜೀವ್ ಗಾಂಧಿ ಅವ್ರು ತಗೊಬೋದು. ಅಂದರೆ ಗೋಲ್ಮಾಲ್ ಮಾಡಿರೋದು ರಾಜೀವ್ ಗಾಂಧಿ ಅವರಲ್ವಾ. ನನ್ನ ಖಾತೆ ಬಂದರೆ ನಾನು ತಗೊಬೋದಿತ್ತು. ನನಗೆ ತಗೊಳ್ಳೋ ರೈಟ್ಸ್ ಇಲ್ಲ. ಅದು ತಗೊಬೇಕಾಗಿರೋದು ರಾಜೀವ್ ಗಾಂಧಿ ಅವರನ್ನೇ. ರಾಜೀವ್ ಗಾಂಧಿ ಅವ್ರು ಕೇಳಿದ್ರೆ ಇಲ್ಲ ರೀ ನಮಗೆ BBMPಗೆ ಹೋಗ್ರಿ ಅಂತ. ಬಡವ್ರ ಬಗ್ಗೆ ಮೇಲೆ ಬರೀ ದಬ್ಬಾಳಿಕೆ ಮಾಡ್ತಾರೆ ಹೊರತು ಯಾವುದೇ ಕಾರಣಕ್ಕೂ ನಮಗೆ ಇವತ್ತಿನವರೆಗೂ ನಮಗೆ ಪರಿಹಾರ ಅಂತಲೂ ಕೊಟ್ಟಿಲ್ಲ. ಅದು ಸಬ್ಸಿಡಿ ಅಂತೂ ನಮ್ಗೆ ಸಿಕ್ಕೇ ಇಲ್ಲ ಬಿಡ್ರಿ. ಅದನ್ನು ನಾವು ವೈಯಕ್ತಿಕವಾಗಿ ಬ್ಯಾಂಕ್ ಲೋನ್ ಮಾಡಿಸ್ಕೊಂಡು ತೊಗೊಂಡಿರೋದು. BBMP ಅವರು ನಮಗೆ ಒಂದು ಲೀಸ್ಟ್ ಕಳಿಸ್ಬೇಕು. ಏನು ಲೀಸ್ಟು? ವೆರಿಫಿಕೇಷನ್ ಆಗಿರೋ ಲೀಸ್ಟ್ ಬಂದ್ರೇ ನಾವು ಕೊಡೋಕ್ಕಾಗೋದು ಅಂತ. ಈಗ ನಮಗೆ ಬಂದಿರತಕ್ಕಂಥ ಮೆಸೇಜ್ ಏನು ನೆಫ್ಟು ಇನ್ಕ್ಲೂಡಿಂಗ್ ಅಕೌಂಟ್ ನಂಬರು ಬೆನಿಫಿಷಿಯರ್ ಹೆಸರು ಸಮೇತ ಮೆಸೇಜ್ ಬಂದಿದೆ. ಸೊ ನೆಫ್ಟ್ ಅಂತಂದ್ರೇನೋ ನಿಮ್ಮ ಅಕೌಂಟಿಗೆ ಪೂರ್ತಿ ಕ್ರೆಡಿಟ್ ಆಗಿದೆ ಅಂತಾನೆ. ಮತ್ತೆ ಎಲ್ಲೋಯ್ತು 5 ಲಕ್ಷ? ಈಗ ನಮಗೆ ಬಂದಿರೋದು 2025 5ನೇ ತಿಂಗಳಲ್ಲಿ ಡಿಮ್ಯಾಂಡ್ ನೋಟ್ ಕೊಡೋದು ಮೇಡಮ್. ಎದುರಿಸೋದು ನಿಮ್ಗೆ ಇವತ್ತು ನಾಳೆ ಇನ್ನೊಂದು ವಾರದೊಳಗಡೆ ನೀವು ಮನೆ ದುಡ್ಡು ಕಟ್ಟಿ ರಿಜಿಸ್ಟರ್ ಮಾಡ್ಕೊಂಡಿಲ್ಲ, ನಿಮ್ಮ ಮನೆ ಕ್ಯಾನ್ಸಲ್ ಮಾಡ್ತೀವಿ ಈ ಥರ ಬೇಕಾ ಡಿಮ್ಯಾಂಡ್ ನೋಟು ಕೊಡ್ತೀವಿ ನಿಮಗೆ. ನಾವು ಕೇಳ್ತಾ ಇರ್ತಕ್ಕಂಥದ್ದು ಈಗ 555 ಜನಕ್ಕೆ ಇದು BBMPಯಿಂದ ದುಡ್ಡು ರಿಲೀಸ್ ಆಗಿರೋದು 27 ಕೋಟಿ 50 ಲಕ್ಷ. ಎಲ್ಲೋಯ್ತು ದುಡ್ಡು? ನೀವು ಜನಗಳಿಗೆ ಯಾಕೆ ಕೊಟ್ಟಿಲ್ಲ? ಈಗ ನಾವು ಹೋಗಿ ಕೇಳಿದ್ರೆ ರಾಜೀವ್ ಗಾಂಧಿಲಿ BBMPಯಿಂದ ಲೀಸ್ಟ್ ಬರಬೇಕು ಅಂತಾರೆ. ಏನು ಲೀಸ್ಟ್ ಬರಬೇಕು? ಪೂರ್ತಿ ಮಾಹಿತಿ ಇಲ್ದೇ ನೀವು 27 ಕೋಟಿ BBMPಯಿಂದ ನೀವು ರಿಲೀಸ್ ಮಾಡ್ಕೊಂಬಿಟ್ರಾ? ಮತ್ತು ಕೋಗಿಲ್ನವ್ರಿಗೆ ಹೆಂಗೆ ಕೊಡ್ತಾ ಇದ್ದೀರಾ ನೀವು 5 ಲಕ್ಷ? ನೀವು ಈಗ ನಾವು 11.5 ಲಕ್ಷ ಪ್ರೈವೇಟ್ ಬ್ಯಾಂಕಲ್ಲಿ 13% ಇಂಟ್ರೆಸ್ಟ್ ತೊಗೊಂಡು ಲೋನ್ ಕಟ್ತಾ ಇದ್ದೀವಿ. ನೀವು ಕೋಗಿಲ್ ಲೇಔಟ್ ಅವ್ರಿಗೆ ಯಾವ ಆಧಾರದ ಮೇಲೆ ಯಾವ ಮಾನದಂಡದ ಮೇಲೆ ನೀವು ಮನೆ ಕೊಡ್ತಾ ಇದ್ದೀರಿ 2.5 ಲಕ್ಷಕ್ಕೆ? ನಮಗೂ ಕೊಡಿ. ನಾವು ಇಲ್ಲಿ ಕರ್ನಾಟಕದವರು ಟ್ಯಾಕ್ಸ್ ಕಟ್ಟೋರು. ನಾವು ನಮ್ಮ ಟ್ಯಾಕ್ಸ್ ಅನ್ನೋ ದುಡ್ಡನ್ನು ನೀವು ಇನ್ಯಾವನ್ಗೋ ಕೊಡೋದಕ್ಕೆ ನಿಮ್ಗೆ ಯಾರು ಅಧಿಕಾರ ಕೊಟ್ಟಿರೋದು? ಏನು ರೈಟ್ಸ್ ಇದೆ ನಿಮಗೆ? ಟ್ಯಾಕ್ಸ್ ಕಟ್ತಾರ ನಾವು ಟ್ಯಾಕ್ಸ್ ಕಟ್ಟಿರೋದಕ್ಕೂ ಪ್ರೂಫ್ ಕೊಡ್ತೀವಿ. ಅದೇ ಕೋಗಿಲ್ ಲೇಔಟ್ ಹತ್ರ ನೀವು ಟ್ಯಾಕ್ಸ್ ಕಟ್ಟಿಸ್ಕೊಂಡಿರೋದಕ್ಕೆ ಯಾವುದಕ್ಕಾರ ಪ್ರೂಫ್ ಇದೆಯಾ? ಇಲ್ಲ. ನಮಗೆ ಯಾವ ಮಾನದಂಡದ ಮೇಲೆ ಮನೆ ಕೊಟ್ಟಿದ್ದೀರಾ ಆ ಮಾನದಂಡನೇ ಒಂದನ್ನಾದರೂ ನೀವು ಅವರ ಕಾರ್ಯರೂಪಕ್ಕೆ ತಂದಿದ್ದೀರಾ? ಇಲ್ಲ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಸಿದ್ರಾ? ಅಪ್ಲಿಕೇಶನ್ ವೆರಿಫಿಕೇಷನ್ ಮಾಡಿಸಿದ್ರಾ? ಇಲ್ಲ IDBI ಬ್ಯಾಂಕಲ್ಲಿ 50,000 ರೂಪಾಯಿ 1 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ದೀರಾ? ಆಮೇಲೆ ಫ್ಲಾಟ್ ಆಯ್ಕೆ ಮಾಡಿದ್ದೀರಾ? ಇಲ್ಲ ಲೋನ್ ಮಾಡಿಸ್ಕೊಟ್ಟಿದ್ದೀರಾ? ಏನು ಮಾಡಿಸಿದ್ದೀರಾ ನೀವು? ಏಕಾಏಕಿ ನಾವು ಇದಕ್ಕೆ ಈ ಮನೆಗೆ ಅಪ್ಲಿಕೇಶನ್ ಹಾಕಿ 4 ವರ್ಷ ಕಾದಿದ್ದೀವಿ. ಇವ್ರು ಏನೂ ಇಲ್ಲದೆ ಹೋದವ್ರಿಗೆ 3 ದಿವಸಕ್ಕೆ ನಾನು ಮನೆ ಕೊಡ್ತೀನಿ ಅಂದರೆ ಏನು ಮಾಡ್ತಾಯಿದ್ದೀರಾ ನೀವು? ಕನ್ನಡ ಜನತೆಗೆ ನೀವು ಎಷ್ಟು ಮೋಸ ಮಾಡ್ತಾಯಿದ್ದೀರಾ ನೀವು? ನಿಮ್ಗೆ ಆ ಥರ ನಿಮಗೆ ಮೋಸ ಮಾಡಲೇಬೇಕು. ಕೇರಳದಲ್ಲಿ ಹೋಗಿ ರಾಜಕೀಯ ಮಾಡಬೇಕು. ಇಲ್ಲಿ ಹಾಕಿದ್ದೀರಾ? ಹೋಗಿ ನಿಮ್ಮ ಕೇರಳಗೆ ಇಲ್ಲ ಪಾಕಿಸ್ತಾನಕ್ಕೆ ಹೋಗಿ ರಾಜಕೀಯ ಮಾಡಿ. ಕರ್ನಾಟಕದ ಜನತೆನೇ ಯಾಕೆ ಬಲಿ ಮಾಡ್ತಾಯಿದ್ದೀರಾ ನೀವು? ಏನು ರೈಟ್ಸ್ ಇದೆ ಅಂತ ನೀವು ಕೇಳ್ತಾ ಇದ್ದೀರಾ ನೀವು?